Hello students. ಇವತ್ತಿನ ವಿಡಿಯೋದಲ್ಲಿ ನಾನು ಫಸ್ಟ್ 4 ಚಾಪ್ಟರ್ಸ್ನ ಇಂಪಾರ್ಟೆಂಟ್ ಕ್ವೆಶ್ಚನ್ಸನ್ನು ಹಾಕಿದ್ದೀನಿ. ಸೊ ನೀವು ನೋಡಬಹುದು ಫಸ್ಟ್ 4 ಚಾಪ್ಟರ್ಸ್ನ. ಓಕೆ, ಸೊ ಈ ಕ್ವೆಶ್ಚನ್ಸನ್ನು ಯಾವುದೇ ರೀತಿಯಲ್ಲಿ ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ. ಸೊ ನೀವು ಸಾಲ್ವ್ ಮಾಡಿ, ಎಲ್ಲವನ್ನು ಸರಿಯಾಗಿ ನೋಡಿ ಆ್ಯಂಡ್ ಒಂದನ್ನು ಸರಿಯಾಗಿ ಸಾಲ್ವ್ ಮಾಡ್ತಾ ಹೋಗಿ. ಓಕೆ, ಸೊ ನೀವಿಲ್ಲಿ ನೋಡ್ಬೋದು 8th 1, 9th 1, 10th 1 ಈ ಥರದ ಕ್ವಶನ್ಸ್ ಇದು ಬರುತ್ತೆ. ಈ ಥರದ ಕ್ವಶನ್ಸ್ 100% ಬರುತ್ತೆ ಇದು. ಓಕೆ, ಇದರಲ್ಲಿ ಯಾವುದಾದ್ರೂ ಒಂದು ಬರುತ್ತೆ. Prove that root 2 is a rational number, 5 minus root 3 is a rational number, and 3 plus 2 root 7 is a rational number. ಇದು ಕ್ವಶನ್ಸ್ ಬರುತ್ತೆ. ಓಕೆ, ನೆಗ್ಲೆಕ್ಟ್ ಮಾಡಬೇಡಿ ಸ್ಟೂಡೆಂಟ್ಸ್. ಸೊ ಎಲ್ಲವನ್ನು ರಿವೈಸ್ ಮಾಡಿ ಸರಿಯಾಗಿ. ಪಾಲಿನಾಮಿಯಲ್ ಚಾಪ್ಟರ್ಸ್ ಕೂಡ ಸರಿಯಾಗಿ ರಿವೈಸ್ ಮಾಡ್ಕೊಳ್ಳಿ. ಫೈಂಡ್ ದ ವ್ಯಾಲ್ಯೂಸ್ ಆಫ್ ಕೆ, ಈ ಥರದ ಕ್ವಶನ್ಸ್ ಬರುತ್ತೆ. ಯು ಕ್ಯಾನ್ ಸಿ ದಟ್ 17th one question, find the value of k, and 15th one also. If the sum of 0 is root 2 and the product is 1/3, find the polynomial. ಇದು ಬರುತ್ತೆ. ಆ್ಯಂಡ್ 6, 7 ಫೈಂಡ್ ದ LCM ಆ್ಯಂಡ್ HCF. ಸೊ ಎವ್ರಿ ಕ್ವೆಶ್ಚನ್ ಈಸ್ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇದರಲ್ಲಿ ನೀವೆಲ್ಲ ಕಲಿಬೇಕಾಗತ್ತೆ. ಇದು ಕೂಡ 21 zeros ಆಫ್ ದ ಫಾಲೋಯಿಂಗ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್ ಫೈಂಡ್ ಮಾಡೋಕ್ಕೆ ಕೇಳ್ತಾರೆ. ಆ್ಯಂಡ್ ಅದೇ 20th one, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ನೆಕ್ಸ್ಟ್ ಫೈಂಡ್ ದ ಪ್ರಾಡಕ್ಟ್ ಆಫ್ ಝೀರೋಸ್, ಇದು ಕೇಳ್ತಾರೆ. ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದ ಕ್ವಾಡ್ರಾಟಿಕ್ ಆ್ಯಂಡ್ ಕ್ಯೂಬಿಕ್ ಪಾಲಿನಾಮಿಯಲ್ ಆ್ಯಂಡ್ ಆಲ್ಸೋ ರಿಲೇಷನ್ ಬಿಟ್ವೀನ್ ದ ಝೀರೋಸ್, ಅದು. ಆ್ಯಂಡ್ 26th one, 27th one ಇಂಪಾರ್ಟೆಂಟ್ ಆಗಿದೆ. ಸರಿಯಾಗಿ ರಿವೈಸ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಟೈಮ್ ವೇಸ್ಟ್ ಮಾಡಬೇಡಿ ಯಾವುದೇ ಕಾರಣಕ್ಕೂ. ಐ ಹೋಪ್ ಇದರ ನೋಟ್ಸ್ ನಿಮ್ಮಲ್ಲಿ ಇದೆ ಅಂತ ಅಂದ್ಕೊಳ್ತೇನೆ ನಾನು. ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಕಾಮೆಂಟ್ಸ್ನಲ್ಲಿ ಹಾಕಿ, ನಾನು ಸಾಲ್ವ್ ಮಾಡ್ತೇನೆ. ಓಕೆ, ಆ್ಯಂಡ್ ದಿಸ್ ಬಿಗ್ ಕ್ವಶನ್ಸನ್ನು ನೋಡಿ ನೀವು ಬಿಡಬೇಡಿ. ಓಕೆ, ಸೊ ಹಾಗೆ ಸಾಲ್ವ್ ಮಾಡದೆ ಬಿಡಬೇಡಿ. ಜಸ್ಟ್ ನೀವು ಕ್ವಶನ್ಸನ್ನು ಓದಿ ಅರ್ಥ ಆಗುತ್ತೆ. ಡಾಟಾಸನ್ನು ಬರೆಯಿರಿ. ಡಾಟಾಸ್ ಬರೆದು ನಿಮಗೆ ಮಾರ್ಕ್ಸ್ ಸಿಗಬಹುದಲ್ಲಿ. ಓಕೆ, ಹಾಗಾಗಿ ಎಲ್ಲದ ಡಾಟಾಸನ್ನು ಮೊದಲು ಬರೆದಿಡಿ. ಓಕೆ ಸ್ಟೂಡೆಂಟ್ಸ್, ಸರಿನಾ? ಇದು ಈಸಿ ಇದೆ ನೋಡಿ. ಕ್ವಶನ್ಸ್: ಏಜ್ ಆಫ್ ಅ ಫಾದರ್ 32 1, 32nd one ಅದು. ಏಜ್ ಆಫ್ ಫಾದರ್ ಈಸ್ 20 years more than his son. After 5 years the product of the ages is 400. Find the present age of both the son and the father. ಇದು ಈಸಿ ಇದೆ, ಮಾಡಬಹುದು. ಆ್ಯಂಡ್ ಉಳಿದ ಕ್ವಶನ್ಸ್ ಕೂಡ ನೋಡ್ಕೊಳ್ಳಿ. Find the two numbers whose sum is 27 and the product is
182, 37th question. That is also important. Yeah, 39th one also is important. AP, find the AP. ಓಕೆ, ಇದು ಕೂಡ ಇಂಪಾರ್ಟೆಂಟ್ ಆಗಿದೆ. ಅದರ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ AP ಈಸ್ ಗಿವನ್, ಅದರ SN ಕೊಡ್ತಾರೆ, ಮತ್ತು ಡಿಟರ್ಮೈನ್ ದ AP ಆ್ಯಂಡ್ 12th ಟರ್ಮ್ ಕೇಳಿದ್ದಾರೆ. ಓಕೆ, ಅದನ್ನು ನೀವು ಫೈಂಡ್ ಮಾಡಬೇಕು. AP ಫೈಂಡ್ ಮಾಡಿ ಮತ್ತು ಅದರ 12th ಟರ್ಮನ್ನು ಫೈಂಡ್ ಮಾಡಬೇಕು ಸ್ಟೂಡೆಂಟ್ಸ್. APಯನ್ನು ಕರೆಕ್ಟಾಗಿ ಓದ್ಕೊಳ್ಳಿ, ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಆಗಿದೆ ಅದು. ಓಕೆ, ದ್ಯಾಟ್ಸ್ ಇಟ್. 46 ಕ್ವಶನ್ಸನ್ನು ಸರಿಯಾಗಿ ರಿವೈಸ್ ಮಾಡಿ ಫ್ರಮ್ ಫಸ್ಟ್ 4 ಚಾಪ್ಟರ್ಸ್, ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು. ಚೆನ್ನಾಗಿ ಓದ್ಕೊಳ್ಳಿ. ಓಕೆ, ಎಕ್ಸಾಮ್ಗೆ ಆಲ್ ದ ಬೆಸ್ಟ್.